PA ಪ್ರೊಡಕ್ಷನ್ ಅಂತ ಇತ್ತಲ್ಲ, ಆಗ ಒಂದಷ್ಟು ಜನ ನನಗೆ ಕಂಗ್ರ್ಯಾಚುಲೇಷನ್ ಮೆಸೇಜ್ ಎಲ್ಲ ಕಳಿಸಿದ್ರು. ಅಂದರೆ ಕಂಗ್ರ್ಯಾಚುಲೇಷನ್, ನೀವು ಪ್ರೊಡಕ್ಷನ್ ಶುರು ಮಾಡಿದ್ರೆ. ಖುಷಿ ಆಯ್ತು ನನಗೆ. ಏನ್ರಿ ಇದು ಪರಶುರಾಮ್, ಒಬ್ಬ ಸೀನಿಯರ್ ಆಫೀಸರ್ ಆಗಿ ಮೀಡಿಯಾ ಮುಂದೆ ಹೀಗೆ ನಡ್ಕೊಳ್ಳೋದು? ನಿಜವಾಗ್ಲೂ ಇದು ಯಶ್ ಅವರ ಅಮ್ಮ ಮಾಡ್ತಿರೋ ಸಿನಿಮಾ ಅಂತ ಗೊತ್ತಿರ್ಲಿಲ್ವಾ? ನಿಮ್ಮ ಮೇಲೆ ಆಣೆ ಪ್ರಮಾಣ ಮಾಡಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ ಥರ ಫೈಟ್ ಗಿಟ್ ಎಲ್ಲ ನೋಡಿದಾಗ ಅವಳು ಸ್ವಲ್ಪ ಒಂಥರ ನನ್ನ ಮೇಲೆ ಕೋಪ ಮಾಡ್ಕೊತಾಳೆ. ಎಲ್ಲೋ ಒಂದ್ ಕಡೆ ಓಕೆ ಮಾಡೋಣ ಅಂತ ಅನ್ಸಿದ್ದಂತ ಫಸ್ಟ್ ಸಿನಿಮಾ ಪ್ರಾಜೆಕ್ಟ್ ನನಗೆ ಇದೆ. ಎಲ್ಲಾದ್ರೂ ದೂರ ಹೋಗೋಣ, ಇಲ್ಲಿರೋದು ಬೇಡ. ಹುತ್ತ ಬಡಿದ್ರೆ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ ಸರ್. ಅದಕ್ಕೆ ಸತ್ತಿ ಹೆಡೆ ಮೇಲೆ ಹೊಡಿತೀನಿ. ಸೊ ಈ ಥರ ಸರ್ಪ್ರೈಸ್ ಯಾರು ಕೊಟ್ಟಿರಲಿಲ್ಲ ಇದುವರೆಗೂ. ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ. ಸೊ ಕೊತ್ತಲವಾಡಿಯನ್ನ ಥಿಯೇಟರ್ಗೇನೆ ಬಂದು ಜನ ನೋಡಬೇಕು ಅನ್ನೋದಕ್ಕೆ 2 ರೀಸನ್. ಇವಾಗ ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ, ಅದಕ್ಕೆ ಥಿಯೇಟ್ರಿಗೆ ಆಗಸ್ಟ್ 1ನೇ ತಾರೀಕು ಕೊತ್ತಲವಾಡಿ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಬಂದು ನೋಡದೆ ಇದ್ರೆ ಶೂಟ್ ಮಾಡಕ್ಕೆ. ನಮಸ್ಕಾರ. ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಇವರದ್ದೇ ಹವಾ. ಮಾತಲ್ಲೇನೆ ಇಡೀ ಚಿತ್ರಕ್ಕೆ ಪ್ರಮೋಷನ್ ಕೊಟ್ಬಿಟ್ಟು ಹಾಕಿದಂತಹ ದುಡ್ಡಿಗೆ ಯಾವುದೇ ಮೋಸ ಇಲ್ಲ ಅನ್ನೋ ರೀತಿಯಲ್ಲಿ ಆಗಸ್ಟ್ 1ಕ್ಕೆ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿರುವಂತಹ ಕೊತ್ತಲವಾಡಿ ಚಿತ್ರತಂಡ ಇವತ್ತು ನನ್ನೊಟ್ಟಿಗೆ. ಸೊ ವೆಲ್ಕಮ್. ಥ್ಯಾಂಕ್ ಯು. ಸೊ ಲವರ್ ಬಾಯ್ ಇಂದ ಮಾಸ್ ಸ್ಟಾರ್ ಆಗಿ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗಿರುವಂತಹ ಪೃಥ್ವಿ ಅಂಬರ್. ನಾನೇ ಕ್ಲಾಪ್ ಹೊಡಿತಾ ಇದ್ದೆ. ಸೊ ಸಿಂಪಲ್ ಲುಕ್ ಇರಬಹುದು, ಆದ್ರೂ ಅದೇ ಲುಕ್ ಇಂದ ನಮ್ಮೆಲ್ಲ ಹುಡುಗರ ಮನಸ್ಸನ್ನ ಗೆದ್ದಿರುವಂತಹ ಕೆಂಡ ಸಂಪಿಗೆಯಿಂದ ಡೈರೆಕ್ಟ್ ಆಗಿ ಕೊತ್ತಲವಾಡಿಯಲ್ಲಿ ಲ್ಯಾಂಡ್ ಆಗಿರುವಂತಹ ಕಾವ್ಯ ಶೈವ. ವೆಲ್ಕಮ್. ಸೊ ಇವ್ರು ಎಲ್ಲಿದ್ರು ಅದರ ಗತ್ತೆನೆ ಬೇರೆ. ಆಕ್ಟಿಂಗ್ ಅಂತ ಬಂದ್ರೆ ಪಾತ್ರದ ವೇಟೇಜ್ ಅನ್ನೇ ಜಾಸ್ತಿ ಮಾಡುವಂತಹ ಹಿರಿತೆರೆ ಕಿರುತೆರೆ ಎರಡನ್ನೂ ಕೂಡ ಬಿಗಿದು ಅಪ್ಪಿ ಬಾಚಿಕೊಂಡಿರುವಂತಹ ದಿ ಒನ್ ಅಂಡ್ ಓನ್ಲಿ ರಾಜೇಶ್ ಸರ್. ವೆಲ್ಕಮ್. ಸೊ ಆಕ್ಚುಲಿ ನಿಮ್ಮ 3 ಜನದ ಮೇಲೆ ಒಂದು ದೊಡ್ಡ ಕಂಪ್ಲೇಂಟ್ ಇದೆ. ಏನಂತ? ನೀವು ಇಡೀ ಸಿನಿಮಾದ ಪಬ್ಲಿಸಿಟಿ ಕೆಲಸ ಎಲ್ಲ ನಿಮ್ಮ ಪ್ರೊಡ್ಯೂಸರ್ಗೆ ಕೊಟ್ಬಿಟ್ಟಿದ್ದೀರಾ. ನಿಮ್ಮ ಕೆಲಸ ಕಡಿಮೆ ಮಾಡ್ಕೊಂಡಿದ್ದೀರಾ. ಹೌದು, ಆಕ್ಚುಲಿ ಅವರೇ ಮಾಡ್ತಾ ಇದ್ದಾರೆ. ಅದನ್ನ ಒಂದು ರೀತಿಯಲ್ಲಿ ನಮಗೆ ಒಂಥರ ಅಂದ್ರೆ ಅವ್ರು ಮುಂಚೂಣಿಯಲ್ಲಿ ನಿಂತು ಒಬ್ಬ ಪ್ರೊಡ್ಯೂಸರ್ ಹೇಗೆ ಸಿನಿಮಾನ ಪ್ರಮೋಟ್ ಮಾಡಬೇಕು ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಖುಷಿ ಇದೆ. ಸೊ ಕಾವ್ಯಂಗೆ ಮಾತಾಡೋಕೆ ಸ್ವಲ್ಪ ಕಡಿಮೆ ಅವಕಾಶ ಸಿಗ್ತಿದೆ ಅಂತ ಅನಿಸ್ತಿದೆ ಕಾವ್ಯ. ಲಕ್ಕಿಲಿ. ಸೊ ನಿಜ ಹೇಳಿ, ನಿಮಗೆ 3 ಜನಕ್ಕೂ ಈ ಒಂದು ತಂಡಕ್ಕೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಿಜವಾಗ್ಲೂ ಇದು ಯಶ್ ಅವರ ಅಮ್ಮ ಮಾಡ್ತಿರೋ ಸಿನಿಮಾ ಅಂತ ಗೊತ್ತಿರ್ಲಿಲ್ವಾ? ನಿಮ್ಮ ಮೇಲೆ ಆಣೆ ಪ್ರಮಾಣ ಮಾಡಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲರ ಮೇಲೆ ಪ್ರಮಾಣ ಮಾಡಿ ಹೇಳೋದು ನಿಜ ಗೊತ್ತಿಲ್ಲ. ಸೂಪರ್. ಸೊ ಕೊತ್ತಲವಾಡಿ ಅನ್ನುವಂಥ ಒಂದು ಹೆಸರೇನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಒಂದು ವರ್ಡ್ ಅಲ್ಲಿ ಕೊತ್ತಲವಾಡಿ ಅಂದ್ರೆ ಸಿನಿಮಾ ಬಗ್ಗೆ ಕೇಳ್ಬೇಕಂದ್ರೆ ಇದು ಪುಷ್ಪ ಅರುಣ್ ಕುಮಾರ್ ಅವರ ಸಿನಿಮಾ ಫೈರ್. ಅದೇ ಫೈರ್. ಮರಳು. ಊರು. ಓಕೆ. ಸೊ ಯಾರಿದು ಫೈನಲ್ ಮಾಡಿದ್ಯಾರು ಈ ಟೈಟಲ್ ಅನ್ನ? ಇವರೇ. ಇಲ್ಲ ನಾವಂತಲ್ಲ, ಏನು ಯಾವುದೋ ಒಂದು ಟೈಟಲ್ ನಿರ್ದೇಶಕರು ಹೇಳಿದ್ರು. ನಾನು ಅದಕ್ಕೆ ಆ ಟೈಟಲ್ ಬೇಡ ಸರ್, ಬೇರೆ ಏನಾದ್ರು ಏನೋ ಅಂತ ಡಿಸ್ಕಷನ್ ನಡೀತಾ ಇತ್ತು. ಆ್ಯಂಡ್ ನಾವು ಬಹುತೇಕ ಶೂಟ್ ಮಾಡಿದ್ದು ಕೊತ್ತಲವಾಡಿಲೇ ಈ ಸಿನಿಮಾ. ತಲಕಾಡು ಮತ್ತು ಕೊತ್ತಲವಾಡಿ ಶೂಟ್ ಮಾಡಿದ್ದು. ಸೊ ಯಾವಾಗಲೂ ಕೊತ್ತಲವಾಡಿಗೆ ಹೋದಾಗ ನಮ್ಗೆ ಊರು ತುಂಬ ಫ್ಯಾಸಿನೇಟ್ ಮಾಡ್ತದ್ದು. ಊರು ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನಮಗೆ ಶೂಟ್ ಮಾಡಿದಾಗ ಅಲ್ಲಿ ಊರವರೆಲ್ಲ ಬಹಳ ಸಪೋರ್ಟ್ ಕೂಡ ಮಾಡ್ತಾಯಿದ್ರು. ಆ್ಯಂಡ್ ಊರಿನ ಹೆಸರು ಸ್ವಲ್ಪ ಸೌಂಡಿಂಗ್ ತುಂಬ ಚೆನ್ನಾಗಿದೆಯಲ್ಲ ಅಂತ ನಮ್ಗೆ ಅನಿಸ್ತು. ಹಾಗಾಗಿ ದೇಶಪಾಂಡೆ ಸರ್ ಹೇಳಿದ್ರು ಕೊತ್ತಲವಾಡಿನ ಇಡ್ಬೋದಲ್ಲ ಅಂತ. ಇಡ್ಬೋದಲ್ಲ, ಅದು ಇಡೋಣ ಅಂತಲೇ ಆಯಿತು. ಸೊ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಥಿಂಗ್ ನಿಮಗೆ ಅಲ್ಲಿ ಶೂಟ್ ಮಾಡಬೇಕಾದ್ರೆ ಯಾವುದೋ ಹೊಸ್ತು ಅಂತ ಅನ್ಸಿರೋದು ಯಾವುದಾದ್ರೂ ಇದೆಯಾ ಸರ್? ಫೀಲ್ ಆಗಿರೋದು ಶೂಟಿಂಗ್ ಟೈಮಲ್ಲಿ? ಊರೇ ಹೊಸದು. ನಾನು ಫಸ್ಟ್ ಟೈಮ್ ಆ ಊರಿಗೆ ಹೋಗಿದ್ದು. ಓಕೆ. ಹಳ್ಳಿ ಅವರ ಒಂದು ಟ್ರೆಡಿಷನ್ ಅವರು ಇಲ್ಲ, ಅಷ್ಟೊಂದು ಪುರ್ಸೊತ್ತಿರಲಿಲ್ಲ. ಅಂದರೆ ಟ್ರೆಡಿಷನ್ ನಡೆಯೋ ಟೈಮ್ನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಲಿಲ್ಲ. ಊರೇ ಹೊಸದಾಗಿತ್ತು. ಆ ವಾತಾವರಣ, ಜನ ಎಲ್ಲ ಹೊಸದು. ಸೊ ಈ ಪ್ರೊಡಕ್ಷನ್ ಹೌಸ್ ಅನೌನ್ಸ್ ಆದಾಗ ಫುಲ್ ರಿಚ್ ಆಗಿಬಿಟ್ರಿ ಅನ್ನೋ ಥರ ಫೀಲ್ ಬಂದಿರಲಿಲ್ಲ ನಿಮಗೆ ಪರ್ಸನಲಿ? ಅಂದರೆ PA ಪ್ರೊಡಕ್ಷನ್ಸ್. ಓ ಆ ಥರ ನನ್ನ ಹೆಸರು ಅಂತನಾ? ಅದು ಫಸ್ಟ್ ಅನೌನ್ಸ್ ಅಂದರೆ ಅಮ್ಮ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಮೊದಲು PA ಪ್ರೊಡಕ್ಷನ್ ಅಂತ ಇತ್ತಲ್ಲ, ಆಗ ಒಂದಷ್ಟು ಜನ ನನಗೆ ಕಂಗ್ರ್ಯಾಚುಲೇಷನ್ ಮೆಸೇಜ್ ಎಲ್ಲ ಕಳಿಸಿದ್ರು. ಅಂದರೆ ಕಂಗ್ರ್ಯಾಚುಲೇಷನ್, ನೀವು ಪ್ರೊಡಕ್ಷನ್ ಶುರು ಮಾಡಿದ್ರೆ. ಖುಷಿ ಆಯ್ತು ನನಗೆ. ಸಿನಿಮಾ ನೀವು ಮಗಳ ಕಾರಣಕ್ಕೆ ಒಪ್ಕೊಂಡ್ರಿ ಅಂತ ಪ್ರೆಸ್ ಮೀಟಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ. ಸೊ ಸಿನಿಮಾ ಆದಮೇಲೆ ಸೊ ಟೀಸರ್ ಏನಾದರೂ ನೋಡಿದಾಳ ಮಗಳು? ಅವಳ ರಿಯಾಕ್ಷನ್ ಏನಾದರೂ ಕೇಳಿದ್ದೀರಾ ನೀವು? ಆ ಥರ ಫೈಟ್ ಗಿಟ್ ಎಲ್ಲ ನೋಡಿದಾಗ ಅವಳು ಸ್ವಲ್ಪ ಒಂಥರ ನನ್ನ ಮೇಲೆ ಕೋಪ ಮಾಡ್ಕೋತಾಳೆ. ಅವಳಿಗೆ ಸ್ವಲ್ಪ ಸಾಂಗ್ಸು ಅದೆಲ್ಲ ಇಷ್ಟ ಅಷ್ಟೇ. ಸಾಂಗ್ಸ್ ಅದು ತುಂಬ ಚೆನ್ನಾಗಿ ನೋಡೋದು. ಫೈಟ್ ಗಿಟ್ ಅಲ್ಲಿ ನೋಡಿದಾಗ ಅಪ್ಪ ನೋ ಅಂತಾಳೆ. ಸಾಂಗ್ಸ್ ನೋಡಿದ್ದಾಳ? ಸಾಂಗ್ಸ್ ಇಷ್ಟ ಅವಳಿಗೆ. ನೀವು ಕಾವ್ಯ ಅವರಿಗೆ
ಊಟ ಮಾಡಿಸ್ತಿರ್ತಾರಲ್ಲ ಅದಕ್ಕೇನು ಹೇಳಿಲ್ಲ ಅವರು? ಯಾರು? ಅಲ್ಲ ಇದು ಕಾವ್ಯ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಅದಕ್ಕೆ. ಮೊನ್ನೆ ಒಂದು ಆಲ್ಬಮ್ ಸಾಂಗ್ ಶೂಟ್ ಹೋಗಿದ್ದೆ ಸರ್, ಅದೇನೋ ಸ್ವಲ್ಪ ರೊಮ್ಯಾಂಟಿಕ್ ಸೀನ್ ಆಗ್ತಾ ಅಲ್ಲೇ ಮಗಳು ಇದ್ಲು. ಅವಳು ಯಾವುದೋ ಒಂದು ಸೀನ್ ಅಪ್ಪ ನೋ 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 ಅಂತ ಹೇಳಿ ಫ್ರೇಮ್ ಒಳಗೆ ಗೊತ್ತಾಗತ್ತಾಗದ. ಸೊ ಕಾವ್ಯ ಹೇಗೆ ಒಪ್ಕೊಂಡ್ರಿ ಸಿನಿಮಾನ? ಹೇಳ್ತಾ ಇದ್ರಿ ನೀವು ಫಸ್ಟ್ ರೆಡಿ ಇರಲಿಲ್ಲ, ನೀವು ಫುಲ್ಲಿ ಪ್ರಿಪೇರ್ಡ್ ಆಗಿರಲಿಲ್ಲ ಅಂತ. ಬಂದಿದ್ದು ಅದು ಹೇಳಿದ್ನಲ್ಲ, ಅಂದರೆ ಒಂದು 2-3 ಸಲ ಮ್ಯಾನೇಜರ್ ಕಾಲ್ ಮಾಡಿದರು. ನಾನು ಐ ವಾಸ್ ನಾಟ್ ರೆಡಿ ಸಿನಿಮಾಗೆ, ಸೊ ಇಲ್ಲ ಅಂತಲೇ ಹೇಳಿದ್ದೆ. ಅದಾದಮೇಲೆ ಡೈರೆಕ್ಟರ್ ರಾಜೀವ್ ಸರ್ ನನ್ನ ಜೊತೆ ಮಾತಾಡಿದ್ದು, ಅವರು ಅಪ್ರೋಚ್ ಮಾಡಿದ ರೀತಿ ಚೆನ್ನಾಗಿದೆ, ಕತೆ ಎಲ್ಲ ಹೇಳಿದ್ರು. ಸೊ ಎಲ್ಲೋ ಒಂದು ಕಡೆ ಓಕೆ ಮಾಡೋಣ ಅಂತ ಅನಿಸಿದ್ದಂಥ ಫಸ್ಟ್ ಸಿನಿಮಾ ಪ್ರಾಜೆಕ್ಟ್ ನನಗೆ ಇದೆ. ಸೊ ಹಾಗಾಗಿ ಒಪ್ಕೊಂಡೆ. ಆ್ಯಂಡ್ ಯಾಕೆ ಅಂತಂದರೆ ಇಂಥ ಒಳ್ಳೆಲ್ಲ ಎಂಥ ಎಲ್ಲರ ಜೊತೆ ನನ್ನ ಫಸ್ಟ್ ಲಾಂಚ್ ಆಗ್ತಿರೋದು ಅಫ್ಕೋರ್ಸ್ ಒಂದು ಖುಷಿಯಾದ ವಿಷಯ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಸ್ವಲ್ಪ ಸ್ಪೇಸ್ ಇದೆ ಪರ್ಫಾರ್ಮ್ ಮಾಡೋದಕ್ಕೆ. ಹೀರೋಯಿನ್ಸಿಗೆ ಇವಾಗ ಸ್ವಲ್ಪ ಅದು ಆಪರ್ಚುನಿಟೀಸ್ ಕಮ್ಮಿ ಆಗಿರೋದ್ರಿಂದ ಐ ಫೆಲ್ಟ್ ಓಕೆ, ನನಗೊಂದು ಸ್ವಲ್ಪ ಸ್ಪೇಸ್ ಇತ್ತು ಅಂತ ಅನಿಸ್ತು. ಸೊ ಅದು ರೀಸನ್. ಸೂಪರ್ ಸರ್. ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀರಿ, ಸಾಕಷ್ಟು ಧಾರಾವಾಹಿಗಳಲ್ಲಿ ಮಾಡಿದ್ದೀರಿ. ಸೊ ಯಾವುದಾದ್ರೂ ನೆನಪಿದೆಯಾ ಸರ್ ಈ ಸಿನಿಮಾದಲ್ಲಿ ಇರುವಂತಹ ಲೀಡು, ಹೀರೋ, ಹೀರೋಯಿನ್ ಎಲ್ಲದಕ್ಕಿಂತ ಜಾಸ್ತಿ ಒಂದು ಪ್ರೊಡಕ್ಷನ್ ಹೌಸ್ ಬಗ್ಗೆ ಇಷ್ಟೊಂದು ಜನ ಮಾತಾಡ್ತಾ ಇರೋದನ್ನ ನೀವು ಹಿಂದೆ ಯಾವಾಗಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರಾ? ದಿಸ್ ಇಸ್ ಅ ಬಿಗ್ ಸ್ವೀಟ್ ಸರ್ಪ್ರೈಸ್. ಸೊ ಈ ಥರ ಸರ್ಪ್ರೈಸ್ ಯಾರು ಕೊಟ್ಟಿರಲಿಲ್ಲ ಇದುವರೆಗೂ. ಐ ಥಿಂಕ್ ಫಸ್ಟ್ ಟೈಮ್ ಅನಿಸುತ್ತೆ. ಎಲ್ಲ ಪ್ರೊಡಕ್ಷನ್ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಇನ್ನೇನು ಎಲ್ಲ ರಿಲೀಸಿಗೆ ಶುರು ಮಾಡಬೇಕು ಅನ್ನೋವಾಗ ನಾನಪ್ಪ ಇದಕ್ಕೆ ಹಂಗೆ ಬಂದರು. ಮಗ ಸಿನಿಮಾಗಳಲ್ಲಿ ಎಂಟ್ರಿ ಕೊಡ್ತಾರಲ್ಲ ಹಂಗೆ ತಾಯಿ ಕೊಟ್ಟರು ಈ ಸತಿ ರಿಯಲ್ ಲೈಫಲ್ಲಿ. ಸೊ ಹಂಗಾಗಿ ಯಾರೂ ಮಾಡಿರಲಿಲ್ಲ ಈ ಥರ ಹೀರೋ, ಐ ಮೀನ್ ಎಂಟ್ರಿ. ನೀವು ಹೇಳ್ತಾ ಇದ್ರಿ ಅಂದರೆ ಹೊಸಬರು ಬಂದು ಕತೆಗಳನ್ನು ಹೇಳಬೇಕಾದ್ರೆ, ಸೊ ಕತೆ ಹೇಳುವಾಗ ಇರುವ ಎಕ್ಸೈಟ್ಮೆಂಟು ಅದು ಕೆಲಸ ಸ್ಟಾರ್ಟ್ ಆದಾಗ ಕಳ್ಕೊಬಿಡ್ತಾರೆ ಅವರು ಮಧ್ಯ ಮಧ್ಯ ಅಂತ. ಸೊ ಕೊತ್ತಲವಾಡಿ ತಂಡಕ್ಕೆ ನೀವು ಸೇರಿಕೊಂಡ ನಂತರ ಸೊ ನಿಮಗೆ ಓಕೆ ನಾನು ಈ ಡಿಸಿಷನ್ ಜಾಯ್ನ್ ಆಗಿ ಸರಿಯಾದ ಡಿಸಿಷನ್ ತಗೊಂಡೆ ಅಂತ ಅನ್ನಿಸಿದ 3 ಕಾರಣಗಳು ಯಾವುದಾದ್ರೂ ಇದ್ರೆ ಹೇಳ್ಬೋದಾ? ಒಂದು ಕಾಲಕ್ಕೆ ಪೇಮೆಂಟು. ಓಕೆ, ಹಾಂ ಕರೆಕ್ಟ್, ಒಳ್ಳೆ ಕೆಲಸ ಮಾಡಿದ್ದೀನಿ, ಆಮೇಲೆ ಕೊಡ್ತೀನಿ, ರಿಲೀಸ್ ಆಗಿಬಿಡ್ಲಿ ಸರ್ ಲಾಸ್ ಆಗಿ ಇದೆಲ್ಲ ಎಂಥದ್ದು ಇಲ್ಲ. ಆಮೇಲೆ ಏನು ಹೇಳಿದ್ರು ಡೈರೆಕ್ಟ್ರ್ ಹತ್ರ ಮುಕ್ತವಾಗಿ ಚರ್ಚೆ ಮಾಡ್ಬೋದಾಗಿತ್ತು. ತುಂಬ ಅಂದರೆ ಅವ್ರಿಗೆ ಏನು ಬೇಕು ಅಂತ ಗೊತ್ತಿದ್ರು ಇದು ಹಿಂಗೆ ಮಾಡ್ಬೋದಲ್ವಾ, ಇದು ಹಿಂಗೆ ಹೇಳ್ಬೋದಲ್ವಾ, ಇದಕ್ಕೊಂದು ಮುಕ್ತವಾದ ವಿಚಾರ ಮಾಡೋದಕ್ಕೊಂದು ಅವಕಾಶ ಇತ್ತು. ಆ್ಯಂಡ್ ಆಮೇಲೆ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರು. ಯಾರಿಗೂ ಏನು ಯಾವುದೇ ಕಂಪ್ಲೇಂಟ್ಸ್ ಇಲ್ಲದಿರೋ ಥರ, ಏನೂ ತೊಂದರೆ ಆಗದಿರೋ ಥರ ಅಚ್ಚುಕಟ್ಟಾಗಿ ಮಾಡಿದ್ರು. ಸೊ ಒಪ್ಕೊಳ್ಳೋದಕ್ಕೆ ಸಾಕು, ಬೇಸಿಕ್ಕು ಇದು ಆರ್ಟಿಸ್ಟಿಗೆ ಬೇಕಾಗಿರೋದು. ಕಂಪ್ಲೇಂಟ್ಸ್ ಇರಬಾರ್ದು, ಫಸ್ಸಿನೆಸ್ ಇರಬಾರ್ದು, ಪ್ರೊಡಕ್ಷನ್ ಕಡೆಯಿಂದ ಇರ್ಬೋದು ಅಥವಾ ಡೈರೆಕ್ಟರ್ ಕಡೆಯಿಂದ ಇರ್ಬೋದು, ಬೇರೆ ಯಾವುದೇ ಕಿರುಕುಳ ಆ ಥರದ್ದೆಲ್ಲ ಏನೂ ಇರಬಾರ್ದು. ಆ್ಯಂಡ್ ಟೈಮ್ ಒಳ್ಳೊಳ್ಳೆ ಊಟ ಹಾಕ್ತಿದ್ವಿ. ಇನ್ನೇನು ಅದಕ್ಕೆ ಅಷ್ಟೇ ಕಲಾವಿದರಿಗೆ ಬೇಕಾಗಿರೋದು. ಏನು ಕೇಳಲ್ಲ ಅವರು, ದುಡ್ಡು ಕೆಲಸ ಅಚ್ಚುಕಟ್ಟಾಗಿ ಆಗ್ಬಿಟ್ರೆ ಸಾಕು. ಏನು ಮೇಡಮ್? ಕರೆಕ್ಟ್. ಸೊ ಆಷಾಢ ಮುಗಿದು ಇವಾಗ ಶ್ರಾವಣದಲ್ಲಿ ಬರೋದಕ್ಕೆ ರೆಡಿ ಆಗಿದ್ದೀರಾ. ಸೊ ಇದೇನಿದು ಕಾಕತಾಳಿವ ಅಥವಾ ಇಲ್ಲ ಶ್ರಾವಣದಲ್ಲೇ ಬರಬೇಕು ಅನ್ನೋ ಪ್ರಕೃತಿನೇ ಮೋಸ್ಟ್ಲಿ ಡಿಸೈಡ್ ಮಾಡಿದೆ. ನಾವು ಡಿಸೈಡ್ ಮಾಡೋದಲ್ಲ, ಪ್ರಕೃತಿ ಡಿಸೈಡ್ ಮಾಡಿದೆ. ಓಕೆ, ಸೊ ನೀವು ರೈಟಿಂಗ್ ಕೂಡ ಮಾಡೋದ್ರಿಂದಾಗಿ ಸೊ ಇಲ್ಲಿ ಕೊತ್ತಲವಾಡಿಯಲ್ಲಿ ಎಸ್ಪೆಷಲಿ ಸ್ಕ್ರಿಪ್ಟ್ ವರ್ಕ್ ಅಥವಾ ಯಾವುದೋ ಒಂದು ಸೀಮ್ ಇಂಪ್ರೂವೈಸೇಷನ್ ಅಂತ, ಸೊ ಆ ಥರ ಏನಾದರೂ ಇನ್ವಾಲ್ವ್ಮೆಂಟ್ ಇತ್ತಾ ನಿಮ್ಮದು? ಇಲ್ಲ, ಡೈರೆಕ್ಟರ್ ಫುಲ್ ಇಂಪ್ರೂವೈಸ್ ಮಾಡಿ ತೊಗೊಂಬಂದಿದ್ರು. ತುಂಬ ಒಳ್ಳೆ ಬರವಣಿಗೆ ಇತ್ತು. ನಾವೇನಿದ್ರು ನಮ್ಮ ಎಕ್ಸ್ಪ್ರೆಷನ್ನೋ ಅಥವಾ ಪಾಸಸ್ಸೋ ಈ ಥರದ್ದೇನೋ ನಾವು ಟ್ರೈ ಮಾಡ್ಬೋದಾಗಿತ್ತು ಬಿಟ್ಟರೆ, ಅದರ್ವೈಸ್ ಸ್ಕ್ರಿಪ್ಟಲ್ಲಿ ಆ್ಯಸ್ ಇಟ್ ಈಸ್ ಚೇಂಜಸ್ ಮಾಡಬೇಕು ಅಂತ ಏನೂ ಅನಿಸ್ಲಿಲ್ಲ. ಅದು ಟು ದ ಪಾಯಿಂಟ್ ಇತ್ತು. ಅಂದರೆ ಎಲ್ಲೋ ಜಾಳು ಅಂತ ಅನಿಸ್ಲಿಲ್ಲ. ಯಾಕಂದರೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಇದು ಟು ದ ಪಾಯಿಂಟ್ ಇದೆ, ಇದು ಇಷ್ಟು ಬೇಕಿದಕ್ಕೆ ಅಂತ. ಸೊ ಹಾಗಾಗಿ ಎಲ್ಲೂ ಏನು ಚೇಂಜಸ್ ಮಾಡಬೇಕು ಅಂತೆಲ್ಲ ಅನಿಸೋದಾಗಲಿ ಅಥವಾ ಇದನ್ನು ಈ ಥರ ಹೇಳ್ತೀನಿ ಅಂತ ಹೇಳ್ಬೋದಂತ ಫ್ರೀಡಮು ಇರಲಿಲ್ಲ ಒಂದು. ಬಿಕಾಸ್ ಅವ್ರಿಗೆ ಡೈರೆಕ್ಟ್ರಿಗೆ ಒಂದು ಕನ್ವಿಕ್ಷನ್ ಇತ್ತು, ಇದು ಹಿಂಗೆ ಹೇಳಿದ್ರೆ ನನ್ನ ಸಿನಿಮಾ ನನ್ನ ಪಾತ್ರ ಹೀಗೆ ಹೇಳಬೇಕು ಅಂತ ಅವ್ರಿಗಿತ್ತು. ನಾವು ಆ ಕೆಲಸನ ಮಾಡೋದಷ್ಟೇ ನಮ್ಗೆ ಇದಾಗಿದ್ದಿತ್ತು. ಓಕೆ, ಸೂಪರ್. ಸೊ ಪೃಥ್ವಿ, ಸೊ ನಾನಾಗಲೇ ಹೇಳಿದೆ ಮಾಸ್ ಸ್ಟಾರಾಗಿ ಕಾಣಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ. ನಿಮ್ಗೆ ಆ ಟೀಸರಲ್ಲೇ ಕಾಣಿಸ್ತಾ ಇದೆ, ತುಂಬ ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದ್ದೀರಾ. ಸೊ ಏನೆಲ್ಲ ಡಯಟ್ ಫಾಲೋ ಮಾಡಿದ್ರಿ, ಎಷ್ಟು ವರ್ಕೌಟ್ ಮಾಡಿದ್ರಿ, ಏನು ಕತೆ? ತಿನ್ನೋದು ಕಡಿಮೆ ಮಾಡಿದ್ದು. ತಿನ್ನೋದು ಕಡಿಮೆ ಮಾಡಿಬಿಟ್ರೆ ಫುಲ್ ಬಾಡಿ ಬಂದ್ಬಿಡುತ್ತಾ? ಇಲ್ಲ, ಇದು ಹಾಗೆಲ್ಲ ಏನಿಲ್ಲ, ಇಲ್ಲ, ಕರೆಕ್ಟಾಗಿ ನೋಡಿದ್ರೆ ಆ ಟೈಮಲ್ಲಿ ನಾನು ಪ್ರಾಪರಾಗಿ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೆ. ಹಂಗಾಗಿ ಆ ಥರ ನನಗೆ ಫಿಸಿಕ್ನ ಇದು ಮಾಡಿ ಫುಡ್ ಎಲ್ಲ ಅಂದರೆ ಆ ಪಾತ್ರೆ ಬೆಳಿಗ್ಗೆ ಏನು ತಗೋತಾ ಇದ್ರಿ, ಮಧ್ಯಾಹ್ನ ಏನು ತಗೋತಾ ಇದ್ರಿ, ರಾತ್ರಿಗೆ ಏನು ತಗೋತಾ ಇದ್ರಿ?
ಏನಿಲ್ಲ ಅಂದರೆ ತಿನ್ನೋದ್ರಲ್ಲಿ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಅಷ್ಟೇ. ನಾನು ತೀರಾ ಏನು ಪಕ್ಕಾ ಡಯಟ್ ಮಾಡಿ ಹಂಗೆ ಮಾಡ್ದು ಹಿಂಗೆ ಮಾಡ್ತೀನಲ್ಲ, ಏನಿಲ್ಲ. ಏನು ಸಿಗ್ತಾಯಿತ್ತು ಅದರಲ್ಲಿ ಪ್ರೋಟೀನ್ ಸ್ವಲ್ಪ ಜಾಸ್ತಿ, ಅಂದರೆ ಹೆಲ್ದಿ ಫುಡ್. ಇದು ಶುಗರ್, ಮೇಯ್ನಾಗಿ ಶುಗರ್ ಬಿಡೋದು, ಫ್ರೈಡ್ ಐಟಮ್ ಸ್ವಲ್ಪ ಕಡಿಮೆ ಮಾಡೋದು ಅಷ್ಟೇ. ಆಮೇಲೆ ಏನಿದೆ ಅದೇ ತಿನ್ನೋದು. ಮನೆಗೆ ಹೋಗಿ ಊರಿಗೆಲ್ಲ ಹೋದರೆ ನಾನು ಡಯಟ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಬೈತಾರೆ. ಏನು ಸಿಗ್ತದೆ ತಿಂತಾ ಹೋಗೋದು ಅಷ್ಟೇ. ವರ್ಕೌಟ್ ಸ್ವಲ್ಪ ಚೆನ್ನಾಗಿ ಮಾಡೋದು ಅಷ್ಟೇ. ಸೊ ಕಾವ್ಯ, ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ಫುಲ್ ಪಕ್ಕ ಹಳ್ಳಿ ಹುಡುಗಿ ಲುಕ್ ವಾಯ್ಸ್ ಆಗಿರ್ಬೋದು ಅಥವಾ ನಿಮ್ಮ ಡೈಲಾಗ್ ಡೆಲಿವರಿ ವಾಯ್ಸ್ ಆಗಿರ್ಬೋದು, ಏನಾದರೂ ತಯಾರಿ ಮಾಡ್ಕೊಂಡಿದ್ರೆ? ನಾನು ಏನೂ ಪ್ರಿಪೇರ್ ಆಗಿರಲಿಲ್ಲ. ಓಕೆ, ನಾನು ಫುಲ್ ಬ್ಲ್ಯಾಂಕ್ ಆಗಿ ಇದ್ದೆ. ಆ ಥರ ಹಳ್ಳಿಯಲ್ಲಿ ನನಗೆ ನಾನು ನೇಟಿವ್ಗೆಲ್ಲ ಹೋಗ್ತಾ ಇರ್ತೀನಿ ಸಮ್ಮರ್ ಹಾಲಿಡೇಸ್ಗೆ, ಅಜ್ಜಿ ಮನೆಗೆಲ್ಲ. ನಮ್ಮದು ಪ್ರಾಪರ್ ಮಂಡ್ಯ ಕ್ಯಾಟ್ಪೇಟೆ. ಸೊ ನನಗೇನು ಹಳ್ಳಿದು ಏನು ಹೊಸತನ ಅನಿಸಲಿಲ್ಲ. ಇಟ್ ವಾಸ್ ನೈಸ್. ಆ್ಯಂಡ್ ಭಾಷೆನೂ ಅಷ್ಟೇ, ನನಗೂ ಭಾಷೆ ವೈಸು ನನಗೇನು ಕಷ್ಟ ಆಗಲಿಲ್ಲ. ನನಗೆ ಅದಷ್ಟು ಕಷ್ಟ ಅನಿಸಲಿಲ್ಲ. ಇಲ್ಲ, ಕಾಸ್ಟಿಗೆಲ್ಲ ಡೈರೆಕ್ಟರ್ ಅಂತ ಗೆದ್ಬಿಟ್ಟಿದ್ದಾರೆ. ನೋಡಿದ ತಕ್ಷಣ ಯಾರಿಗೂ ಇವರ ಈ ರೋಲ್ ಮಾಡ್ತಾರ ಅಂತ ಏನು ಅನಿಸ್ತಾ ಇರಲಿಲ್ಲ. ಸೊ ಹಂಗಾಗಿ ಅದರಲ್ಲೇ ಗೆಲುವು ಸಿಕ್ಕಿದೆ ಅವ್ರಿಗೆ. ಸರ್, ನೀವು ಅಪ್ಪಾಜಿಯವರ ಪರಮ ಭಕ್ತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಅಪ್ಪಾಜಿಯವರು ಬಂದು ಕೊತ್ತಲವಾಡಿ ಸಿನಿಮಾವನ್ನು ನೋಡಬೇಕು ಅಂತ ನೀವು ಹೋಗಿ ಅವರನ್ನು ಕನ್ವಿನ್ಸ್ ಮಾಡಬೇಕು ಅಂದರೆ ಯಾವೆಲ್ಲ ವಿಷಯ ಹೇಳ್ತೀರಾ? ಅವರು ಬಂದು ನೋಡಿ ಅಂದರೆ ಬಂದುಬಿಡ್ತಾಯಿದ್ರು ಅಂಥ ಅದ್ಭುತವಾದ ವ್ಯಕ್ತಿತ್ವ. ಅವ್ರಿಗೇನು ವಿಶೇಷವಾಗಿ ಏನೋ ವಿಶೇಷಣಗಳನ್ನೆಲ್ಲ ಸೇರಿಸಿ ಕರಿಬೇಕಾಗಿರಲಿಲ್ಲ. ಅವರು ಒಬ್ಬ ಸಿನಿಮಾ ನಟನಾಗಿ ಅವ್ರ ಮನೆಯವರು ಒಂದು ಸಿನಿಮಾ ಸಂಸ್ಥೆಯನ್ನು ನಡೆಸೋ ಒಬ್ಬ ವ್ಯಕ್ತಿ ಇರೋದ್ರಿಂದ ಅವ್ರಿಗೆ ಬನ್ನಿ ಅಂದರೆ ಸಾಕಿ. ಇವತ್ತು ನೀವು ಶಿವಣ್ಣ ಇರ್ಬೋದು, ರಾಘಣ್ಣ ಇರ್ಬೋದು, ಬನ್ನಿ ಅಂತ ಕರೆದ್ರೆ ಅವ್ರಿಗೆ ಗೊತ್ತಿರುತ್ತೆ ಒಂದು ಸಿನಿಮಾ, ಅದರ ಕೆಲಸ, ಅದರ ಹಿಂದಿನ ಕೆಲಸ, ಅದಾದಮೇಲೆ ನೋವು ಎಲ್ಲವೂ ಅರಿದು ಕುಡಿದು ಅದರಲ್ಲೇ ಜೀವಿಸ್ತಾ ಇರೋದ್ರಿಂದ ಅವ್ರಿಗೆ ಹೇಳಿದ್ರೆ ಸಾಕು ಬಂದ್ಬಿಡ್ತಾಯಿದ್ರು. ವಿಶೇಷವಾಗಿ ಏನು ಕರಿಬೇಕಾಗಿರಲಿಲ್ಲ ಅವರು. ಇವಾಗ ಯಶ್ ಅವರ ತಾಯಿ ಮನಸ್ಸು ಮಾಡಿದರೆ ಯಶ್ ರಾಧಿಕಾಗೇ ಸಿನಿಮಾ ಮಾಡ್ಬೋದಾಗಿತ್ತು. ಬಟ್ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಬೆಳೆಯುವಂತಹ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂಥೇಳಿ ಯಂಗ್ ಟ್ಯಾಲೆಂಟನ್ನು ಒಂದು ತಂಡವನ್ನು ರಚಿಸಿರೋದು. ಸೊ ಎಷ್ಟು ಪ್ಲಸ್ ಪಾಯಿಂಟ್ ಆಗಿದೆ ನಿಮಗೆ ಪರ್ಸ್ನಲಿ? ಅಲ್ಲ, ಅದು ಅವರ ದೊಡ್ಡತನ ಅಂತ ಹೇಳ್ಬೋದು. ಅಂದರೆ ಅವರ ಪ್ರೊಡಕ್ಷನ್ ಹೌಸ್ ಥ್ರೂ ಈಗ ಯಶ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ಒಂದು ದೊಡ್ಡ ರೋಲ್ ಮಾಡೆಲ್. ವಿದೌಟ್ ಬ್ಯಾಕ್ಗ್ರೌಂಡ್ ಬಂದು ಅವರು ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅವರೊಂದು ಲೈವ್ ಎಕ್ಸಾಂಪಲ್. ಅವರ ಒಂದು ಅಪ್ರೋಚ್ ಏನಿದೆ ಅದು ನಮ್ಮ ಎಲ್ರಿಗೂ ಕೂಡ ಟೆಕ್ಸ್ಟ್ ಬುಕ್ ಥರ. ಸೊ ಅದೇ ರೀತಿ ಅಮ್ಮ ಅವರು ಕೂಡ ಅವರು ಮಾತಾಡುವಂಥ ಮಾತುಗಳಲ್ಲಿ ಅವ್ರ ವಿಷನಲ್ಲಿ ಗೊತ್ತಾಗೋದೇನಂತ ಹೇಳಿದ್ರೆ, ಈ ಥರ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಆ್ಯಕ್ಟರ್ಸ್ಗಳಿಗೆ ಒಂದು ಪ್ರಾಪರ್ ಅವರೊಂದು ಭರವಸೆ ಇಟ್ಕೊಳ್ಬಹುದಾದಂಥ ಒಂದು ಪ್ರೊಡಕ್ಷನ್ ಹೌಸ್ ಅವ್ರದ್ದು ಆಗಿರುತ್ತೆ ಅನ್ನೋದು ಅವರದ್ದು ಇದು. ಸೊ ಹಾಗಾಗಿ ಅದೊಂದು ತುಂಬ ದೊಡ್ಡ ವಿಚಾರ. ಖುಷಿ ಇದೆ ಅವರ ಮೊದಲನೇ ಸಿನಿಮಾದಲ್ಲಿ ನಮಗೆ ಗೊತ್ತೇ ಇರಲಿಲ್ಲ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಬಟ್ ನಮಗೆ ಭಾಳ ಖುಷಿ ಇದೆ. ಆ್ಯಂಡ್ ಈ ಥರ ಆದಾಗ ಭಾಳಷ್ಟು ಜನ ನನಗೆ ಕಾಲ್ಸ್ ಮಾಡಿ ಅದು ಈ ಥರ ನಿನಗೊಂದು ಅಪರ್ಚುನಿಟಿ ಸಿಕ್ಕಿರೋದು ತುಂಬ ದೊಡ್ಡ ವಿಚಾರ. ಸೊ ಆಬ್ವಿಯಸ್ಲಿ ರಿಲಿ ಪ್ರೌಡ್ ಆ್ಯಂಡ್ ವಿ ಲುಕ್ ಫಾರ್ವರ್ಡ್ ಅಲ್ಲ. ಅಂದರೆ ಯಶ್ ಸರ್ ಬಗ್ಗೆ ಅವರ ಜರ್ನಿಯನ್ನು ನಾವು ತುಂಬ ಒಂದು ದೊಡ್ಡ ರೀತಿಯಲ್ಲಿ ನೋಡ್ತೀವಿ. ಸೊ ಆ ಜರ್ನಿಲಿ ಬಹುಪಾಲು ಅಮ್ಮ ಅವರ ಗೈಡೆನ್ಸ್ ಕೂಡ ಇದ್ದೇ ಇರುತ್ತೆ. ಸೊ ಆ ಗೈಡೆನ್ಸ್ ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ಸಿಕ್ಕಾಗ ಅದು ನಮಗೆ ಒಂಥರ ತುಂಬ ದೊಡ್ಡ ವಿಚಾರ. ಓಕೆ, ಸೊ ಕಾವ್ಯ, ನನಗೆ ನಾನು ಫ್ರೆಶರ್ ಆಗಿರೋದ್ರಿಂದ ಇಂಡಸ್ಟ್ರಿ ಅಂದರೆ ಸ್ಯಾಂಡಲ್ವುಡ್ಡಿಗೆ ಬರ್ತಿರೋದೇ ಒಂದು ಬೂಮ್. ಈ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ತುಂಬ ಜನಕ್ಕೆ ರೀಚ್ ಆಗುವಂಥ ಒಂದು ಅವಕಾಶ. ಆ್ಯಂಡ್ ಇನ್ನೊಂದು ಏನಂತಂದರೆ, ನಾನು ಯಶ್ ಸರ್ ಫ್ಯಾನ್ ಆಗಿರೋದ್ರಿಂದ ಅವರ ಅಮ್ಮ ಅವ್ರ ಪ್ರೊಡಕ್ಷನ್ ಎಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ. ಇವಾಗ ನಾನು ಅವ್ರನ್ನ ಸ್ಕೂಲ್ ಕಾಲೇಜ್ ಟೈಮಲ್ಲಿ ಅವ್ರ ಮೂವೀಸೆಲ್ಲ ನೋಡಿ ಅಡ್ಮೈರ್ ಮಾಡಬೇಕಾದ್ರೆ ಐ ನೆವರ್ ಥಾಟ್ ಮುಂದೆ ಒಂದಿನ ಈ ಥರ ಅವರಮ್ಮ ಒಂದು ಪ್ರೊಡ್ಯೂಸ್ ಮಾಡ್ತಾರೆ, ನಾನು ಆ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಲಾಂಚ್ ಆಗ್ತೀನಿ. ಅದರಲ್ಲಿ ಇಟ್ ಇಸ್ ಲೈಕ್ ಡ್ರೀಮ್ ವರ್ಲ್ಡಲ್ಲಿ ಇರೋ ಥರ. ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೇಗಿತ್ತು? ಆಫ್ಕೋರ್ಸ್ ಅವರೆಲ್ಲ ಸಿಕ್ಕಾಪಟ್ಟೆ ಖುಷಿ, ತುಂಬ ಖುಷಿ. ಸರ್, ಯಾವತ್ತಾದರೂ ಕೊತ್ತಲವಾಡಿ ಸಿನಿಮಾ ಬಗ್ಗೆ ಯಶ್ ಸರ್ ಜೊತೆ ಮಾತಾಡುವಂಥ ಅವಕಾಶ ಏನಾದರೂ ಸಿಕ್ಕಿದೆಯಾ ನಿಮಗೆ? ಇಲ್ಲ, ಮಾತಾಡೇ ಇಲ್ಲ ಯಾವತ್ತು. ಸೊ ಈ ತಂಡದ ಭಾಗವಾಗಿರೋದಕ್ಕೆ ನಿಮಗೆ ಎಷ್ಟು ಖುಷಿ ಇದೆ? ಅಫ್ಕೋರ್ಸ್, ಪ್ರತಿಯೊಂದು ತಂಡನೂ ಆ್ಯಂಡ್ ಪ್ರತಿಯೊಂದು ಸಿನಿಮಾನೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ನಾವು ಗೌಪ್ಯವಾಗಿ ಪರೋಕ್ಷವಾಗಿ ತುಂಬ ಕಲಿತಾ ಇರ್ತೀವಿ. ಬಿಕಾಸ್ ಜನ್ರೇಷನ್ ಗ್ಯಾಪ್ ಅಂತ ಹೇಳಲ್ಲ, ಈಗಿನ ಥಾಟ್ಸ್ ಏನಿದೆಯಲ್ಲ ಅದು ಭಾಳ ಬೇರೆ ಥರ ಇರುತ್ತೆ, ಅವರ ಅಪ್ರೋಚ್ ಬೇರೆ ಥರ ಇರುತ್ತೆ. ಅದನ್ನು ಗಮನಿಸಬೇಕಾಗಿರೋದು ಅಥವಾ ನೋಡಬೇಕಾಗಿರೋದು ನಮ್ಮ ಜವಾಬ್ದಾರಿನೂ ಹೌದು. ಇಲ್ಲದೇ ನಾವು ಚಲಾವಣೆ ಇಲ್ದಿರೋ ಕಾಯಿನ್ ಥರ ಆಗಿಬಿಡ್ತೀವಿ. ಸೊ ಹಾಗಾಗಿ ಪ್ರತಿಯೊಂದು ತಂಡ ಆ ಎನರ್ಜಿ ಭಾಳ ಇಷ್ಟ. ಅಂದರೆ ನನಗೆ ತುಂಬ ವಯಸ್ಸಾಗಿದೆ ಅಂತಲ್ಲ, ಆ ಎನರ್ಜಿ ಜೊತೆಗಿದ್ದಾಗ ನಮಗೊಂದು ಬೇರೆ ಥರದ ಹುರುಪು ಸಿಕ್ಕುತ್ತೆ. ಸೊ ಹಾಗಾಗಿ ಇಟ್ಸ್ ಫ್ಯಾಂಟಾಸ್ಟಿಕ್.
ಆಮೇಲೆ ಈಗ ಎಲ್ಲರೂ ತುಂಬ ಎಕ್ಸ್ಪೋಸ್ ಆಗಿದ್ದಾರೆ ಬೇರೆ ಬೇರೆ ಥರದ ಸಿನಿಮಾಗಳಿಗೆ, ಬೇರೆ ಬೇರೆ ಥರದ ಕಂಟೆಂಟ್ಗಳಿಗೆ, ಬ್ಯಾಕ್ಗ್ರೌಂಡ್ಗಳಿಗೆ. ಅವ್ರು ಸಿನಿಮಾ ಮಾಡುವಾಗ ಹೇಗೆ ಮಾಡ್ತಾರೆ ಅನ್ನೋ ಕುತೂಹಲ ಇರುತ್ತೆ ನಮಗೆ. ನಾವು ಇನ್ನೂ ಪ್ರಸ್ತುತವಾಗಿದ್ದೀವ ಅಂತ ನಮ್ಮನ್ನು ನಾವು ಟೆಸ್ಟ್ ಮಾಡ್ಕೊಳಕ್ಕಾದ್ರೆ ಅವ್ರ ಜೊತೆಗಿರಬೇಕು ಅಂತ ಅನಿಸುತ್ತೆ. ಇಲ್ಲದಿದ್ದರೆ ಬರೀ ಹಳೆ ಯಾವುದೋ ಕಾಲದ ಹೇಳ್ತೇನೆ ಗುರು ಅಂತ ಸೈಡ್ಗೆ ಹಾಕ್ಬಿಡ್ತಾರೆ. ಸೊ ಆ ಭಯಕ್ಕೋಸ್ಕರ ನಾವು ಜೊತೆಗಿರಬೇಕು. ಓಕೆ. ನಿಮ್ಮಲ್ಲಿ ಇನ್ನೊಂದು ಕಂಪ್ಲೇಂಟ್ ಇದೆ. ಆ್ಯಕ್ಚುಲಿ ನೀವು ಅವ್ರ ಜೊತೆ ಚೆನ್ನಾಗಿ ಕೆಮಿಸ್ಟ್ರಿ ಶೇರ್ ಮಾಡ್ಬೇಕು ತಾನೆ. ನೀವು ಗೋಪಾಲ್ ಸರ್ ಜೊತೆ ಚೆನ್ನಾಗಿ ಕೆಮಿಸ್ಟ್ರಿ ಶೇರ್ ಮಾಡಿದ್ದೀರಾ ಅಂತ ಒಂದು ಕಂಪ್ಲೇಂಟ್ ಇದೆ. ಅಲ್ಲಿ ಯಾಕಂದ್ರೆ ಸಿನಿಮಾದ ಸ್ಟಾರ್ಟಿಂಗಲ್ಲೇ ಅದು ಕತೆ ಹೇಳ್ದಂಗೆ ಆಗುತ್ತೆ, ಮದುವೆ ಆಗುತ್ತೆ ನಮಗೆ, ಆಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತಲ್ಲ. ಅಲ್ಲ, ಮದುವೆ ಆದ್ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅನ್ನೋದೇ ಟಾಪಿಕ್. ಮದುವೆ ಆದ್ಮೇಲೆ ಇಂಟ್ರೆಸ್ಟ್ ಏನೆಲ್ಲ ಮೆಸೇಜ್ ಕೊಡ್ತಾ ಇದ್ದೀರಾ? ನಿಮಗೆಲ್ಲ ಮೆಸೇಜ್ ಕೊಡಂಗಿಲ್ಲ. ಗೋಪಾಲ್ ಅದು ಡೈವರ್ಸ್ ಕೊಡ್ಸೋರು ಗೋಪಾಲ್ ದೇಶಪಾಂಡೆ, ಅದಕ್ಕೆ ಕೆಮಿಸ್ಟ್ರಿ ಅವ್ರ ಹತ್ರ ಜಾಸ್ತಿ ಇರುತ್ತೆ. ಸರಿ ಹೇಳಿ, ಏನು ಕಾಲ್ ಬರುತ್ತೆ ಪೊಲೀಸ್ ಸ್ಟೇಷನ್ಗೆ? ಸಿಕ್ಕಾಪಟ್ಟೆ ಜನ ಹಳ್ಳದ ಕಡೆ ಬರ್ತಾ ಇದ್ದಾರೆ, ನೀವು ಒಬ್ಬರೇ ಕೂತ್ಕೊಂಡಿರ್ತೀರ, ಹಳ್ಳದ ಕಡೆ ಬರ್ತಾ ಇರ್ತಾರೆ. ಟೀಸರ್ ಅಲ್ಲಿ ಅದು ವಾಕಿಲಿ ಏನಂತ ಬರುತ್ತೆ, ತುಂಬಾ ಜನ ಹಳ್ಳದ ಕಡೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲ ಕುರಿಗಳು ಹಳ್ಳದ ಕಡೆ ಬರ್ತಾ ಇದ್ದಾರೆ, ಇವ್ರೊಬ್ಬರೇ ಕೂತ್ಕೊಂಡಿರ್ತಾರೆ. ಹಿಂಗೆ ಏನಕ್ಕೆ ಸ್ನಾನ ಮಾಡಕ್ಕೆ ಅಷ್ಟೊತ್ತಿಗೆ ರಾತ್ರಿ ತುಂಬಾ ದಿವಸ ಆಗಿರುತ್ತೆ, ಊರ್ನವ್ರೆಲ್ಲ ಸ್ನಾನ ಮಾಡಿ ಎಲ್ಲ ಬನ್ನಿ ಅದು ಸ್ನಾನ ಮಾಡ್ತಾರೆ. ಓ ಅಚ್ಚಾ, ಹರಕೆ ಹೊತ್ತಿರ್ತಾರೆ. ಮಳೆ ಅಲ್ಲ, ಎಲ್ಲ ಮಳೆ ಬರಲಿ ಅಂತ ಹರಕೆ ಹೊತ್ತಿರ್ತಾರೆ ಇವರು. ಅದಕ್ಕೆ ಅವ್ರಿಗೆ ವಾಕಿ ಟಾಕಿ ಎಲ್ಲ ಹಳ್ಳಿಗೆ ಬರ್ತಾ ಇದ್ದಾರೆ. ಸೊ ಇವಾಗ ಯಶ್ ಅಮ್ಮ ಅವರ ಸಿನಿಮಾ ಆಗಿರೋದ್ರಿಂದಾಗಿ ಇವಾಗ KGF 1, KGF 2, KGF 3 ಲೋಡಿಂಗು. ಸೊ ಕೊತ್ತಲವಾಡಿ 2 ಏನಾದರೂ ಲೋಡ್ ಆಗ್ತಾ ಇದೆಯಾ? ಕೊತ್ತಲಾಡಿ 1ಗೆ ತುಂಬಾ ಲೋಡ್ ಆದ್ರೆ ಕೊತ್ತಲಾಡಿ 2 ಲೋಡ್ ಆಗುತ್ತೆ. ಓಕೆ. ಸೊ ನಾನು ಮಾರ್ಮಿಕವಾಗಿ ಹೇಳ, ಡ್ಯಾಮ್ ಕಟ್ತಾ ಇದ್ದಾರೆ, ತುಂಬಿದ್ರೆ ಹೌದು 2. ಸೊ ನಿಮ್ಗೆ ಹಳ್ಳಿ ಲೈಫ್ ಇಷ್ಟ ಆಯ್ತಾ, ಸಿಟಿ ಲೈಫ್ ಇಷ್ಟ ಆಯ್ತಾ? ನನಗೆ ಹಳ್ಳಿ ಲೈಫ್ ಇಷ್ಟ. ಅಲ್ಲಿ ಸಿಗುವಂತ ಪೀಸ್ ಆಫ್ ಮೈಂಡ್. ಇದು ಒಂದು ಒಳ್ಳೆ ಸುಳ್ಳು ಹೇಳ್ತೀರಾ ನೀವು. ಯಾವಾಗ ಹೋಗಿದ್ ನೋಡೇ ಇಲ್ಲ ನಾವು, ಇಲ್ಲೇ ಇರ್ತೀರಾ ಬೆಂಗಳೂರಲ್ಲಿ ಯಾವಾಗಲೂ. ಸೊ ಪೃಥ್ವಿ ಜೊತೆ ಆಕ್ಟಿಂಗ್ ಮಾಡೋದು ಈಸಿ ಆಯ್ತಾ ಕಷ್ಟ ಆಯ್ತಾ? ಕಷ್ಟ ಆಯ್ತು ಸಿಕ್ಕಾಬರಿ. ಯಾಕೆ? ತುಂಬಾ ಅವರು ರಿದಮ್ ಅಲ್ಲಿ ಇಲ್ಲ, ಅವ್ರು ಬೇರೆ ಏನೋ ಅನ್ಕೊಂಡ್ಬಂದಿರ್ತಾರೆ, ಸಿಂಗ್ ಇವ್ರು ಬೇರೆ ತರ ಮಾಡ್ಬಿಡ್ತಾರೆ. ಸಿಂಕ್ ಆಗ್ಲಿಲ್ಲ, ಪ್ರತಿ ಸತಿ ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಯ್ತು, ಹಂಗಾಗಿ ಕಷ್ಟ. ಜೂನಿಯರ್ಸ್ ನ ರ್ಯಾಗ್ ಮಾಡೋದು ಅದೆಲ್ಲ ಇತ್ತು. ಸೊ ಕೊತ್ತಲವಾಡಿಯನ್ನ ಥಿಯೇಟರ್ಗೇನೆ ಬಂದು ಜನ ನೋಡಬೇಕು ಅನ್ನೋದಕ್ಕೆ 2 ರೀಸನ್. ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ, ಅದಕ್ಕೆ ಥಿಯೇಟ್ರಿಗೆ ಒಂದು ರೀಸನ್ ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ, ಅದಕ್ಕೆ ನೀವು ಥಿಯೇಟ್ರಿಗೆ ಬಂದ್ಬೇಕು. 2ನೇ ರೀಸನ್ ನಾನು ರೀಸನ್ ಹೇಳೋದಾದ್ರೆ ಖಂಡಿತವಾಗ್ಲೂ ಎಸ್ ಸರ್ ಅವರ ಅಮ್ಮ ಅವರ ಒಂದು ಪ್ರೊಡಕ್ಷನ್ ಹೌಸಿಂದ ಬಹಳಷ್ಟು ಸಿನಿಮಾಗಳು ಬರಬೇಕು, ಒಂದು ಗಟ್ಟಿಯಾಗಿ ನಿಲ್ಲುವಂಥ ಪ್ರೊಡಕ್ಷನ್ ಅದು. ಆ್ಯಂಡ್ ಅವರ ಮೊದಲನೇ ಸಿನಿಮಾ. ಆ್ಯಂಡ್ ಅದಲ್ಲದೆ ಒಂದು ಹಳ್ಳಿಯ ಒಂದು ಪ್ರಾಪರ್ ರಿವೆಂಜ್ ಡ್ರಾಮಾ, ಒಳ್ಳೆ ಪರ್ಫಾರ್ಮೆನ್ಸಸ್, ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್, ಒಂದು ಒಳ್ಳೆ ವಿವಿಂಗ್ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಅದು ಎಲ್ಲರೂ ಅವ್ರವ್ರ ಕೆಲಸನ ತುಂಬ ಪ್ರಾಮಾಣಿಕವಾಗಿ ಮಾಡಿರೋದ್ರಿಂದ ಒಂದು ಅದ್ಭುತವಾದ ಸಿನಿಮಾ ನೋಡಿದಂಥ ಅನುಭವ ಖಂಡಿತವಾಗ್ಲೂ ಹಿಂಗೆ ಮಾಡುತ್ತೆ. ಥಿಯೇಟ್ರಿಕಲ್ಲಿ ಮಿಸ್ ಮಾಡೋದು ಬೇಡ ಅನ್ಕೋತೀನಿ, ಆ ಥರದ್ದೊಂದು ಸಿನಿಮಾ. ಕನ್ನಡ ಸಿನಿಮಾ ಉಳಿವಿಗಾಗಿ ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ ಥಿಯೇಟರ್ನಲ್ಲಿ. ಒಂದೇ ರೀಸನ್ ಹೇಳಿದ್ದು, ಇನ್ನೊಂದು ಹೇಳಬೇಕು. ಇಲ್ಲ ಇಲ್ಲ, ನೋ ಕಾಪಿ ನೋ ಪೇಸ್ಟ್. ಫಸ್ಟ್ ಸಿನಿಮಾ ಹೇಳಿ. ನನ್ನ ಮೊದಲನೇ ಸಿನಿಮಾ, ನನ್ನನ್ನು ಇಷ್ಟು ದಿನ ಹಿಂಗೆ ಸಪೋರ್ಟ್ ಮಾಡಿದಾರಲ್ಲ ಕಿರುತೆರೆಯಲ್ಲಿ, ಸೊ ಅಷ್ಟು ಜನ ಬಂದು ಬೆಳ್ಳಿ ತೆರೆಯಲ್ಲಿ ನನ್ನನ್ನು ವೆಲ್ಕಮ್ ಮಾಡಬೇಕು ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಹೋಪ್ಫುಲಿ ಅದಾಗುತ್ತೆ. ಓಕೆ. ಸೊ ಈ ಪ್ರೊಡಕ್ಷನ್ ಸಿಕ್ಕಾಬಟ್ಟೆ ಆರಾಮಾಗಿ ದುಡ್ಡು ಖರ್ಚು ಮಾಡಿದೆ ಅಂತ ನಾನು ಕೇಳಿ ತುಂಬಾನೇ ಕೇಳ್ಬಿಟ್ಟಿದ್ದೀನಿ. ಈ ಪ್ರೊಡಕ್ಷನ್ ಹೌಸ್ ತುಂಬಾ ಧಾರಾಳವಾಗಿ ಹಣವನ್ನ ಖರ್ಚು ಮಾಡಿದ್ದಾರೆ. ಎಲ್ಲೂ ಕೂಡ ಎಷ್ಟು ಬೇಕೋ ಎಷ್ಟು ಬೇಕು. ಓಕೆ. ಸೊ ತುಂಬಾ ಕಡಿಮೆ ಖರ್ಚು ಮಾಡಿರೋದು ಎಲ್ಲಿ? ಪ್ರೊಡ್ಯೂಸರ್ ಲೊಕೇಶನ್ ಬರದೆ ಪೆಟ್ರೋಲ್ ಖರ್ಚು, ಯಾಕಂದ್ರೆ ಆಮೇಲೆ ಎಲ್ಲ ಮುಗಿಸಿದ್ಮೇಲೆ ಅದೊಂದು ಖರ್ಚು ಕಡಿಮೆ. ಇಲ್ಲೇ ತುಂಬಾ ಸತಿ ಯೂಶಲಿ ಪ್ರೊಡ್ಯೂಸರ್ ಬರ್ತಾರೆ ಸೆಟ್ಗೆ, ಇವ್ರು ಹೇಳ್ದೇನೆ ತುಂಬಾ ದುಡ್ಡು ಉಳಿಸಿ ಪೆಟ್ರೋಲ್ ಉಳಿಸ್ಕೊಂಡಿದ್ದಾರೆ. ಅದರ್ವೈಸ್ ಎಲ್ಲ ಕಡೆ ಖರ್ಚು ಮಾಡಿದ್ದಾರೆ. ಓಕೆ. ಕೊತ್ತಲವಾಡಿ ಅನ್ನೋದು ಯಾವ ಥರದ, ಯಾವ ಕ್ಯಾಟಗರಿಯ ಸಿನಿಮಾ? ಮಿಕ್ಸ್ ಮಸಾಲ. ಒಂದಷ್ಟು ಜಂಕ್ಷನಲ್ಲಿ ಥ್ರಿಲ್ಲು ಮಾಡುತ್ತೆ, ಸಸ್ಪೆನ್ಸು ಇದೆ, ಫ್ಯಾಮಿಲಿ ಇಮೋಷನ್ ಇದೆ, ಆ್ಯಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಎಲ್ಲನೂ ಇದೆ. ಸೊ ನಿಮ್ಮ ಕೆರಿಯರ್ನಲ್ಲಿ ನೀವು ಮಾಡಿರುವಂತಹ ಆಲ್ರೆಡಿ ಮಾಡಿದ್ರೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂದರೆ ಯಾವುದು? ಮಾಡಬೇಕು ಅಂದರೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಯಾವುದು? ನನಗೆ ಆರ್ಮಿ ಅಂದರೆ ವಾರ್ ಫಿಲ್ಮ್ ಮಾಡಬೇಕು ಅಂತ ಭಾಳ ಆಸೆ. ಅದು ನನ್ನ ಡ್ರೀಮ್ ಕ್ಯಾರೆಕ್ಟರ್. ಚಾಲೆಂಜಿಂಗ್ ಪ್ರತಿ ಕ್ಯಾರೆಕ್ಟರ್ ಕೂಡ ಅದರದ್ದೇ ಆದ ಒಂದಷ್ಟು ಚಾಲೆಂಜ್. ಈಗ ಈ ಕೊತ್ತಲವಾಡಿಲಿ ನನಗೆ ಮಂಡ್ಯ ಭಾಷೆ
ಯೂಸ್ ಮಾಡಬೇಕಾಗಿದ್ದರಿಂದ ಅದೊಂದು ದೊಡ್ಡ ಚಾಲೆಂಜ್ ಆಗಿತ್ತು. ಬಿಕಾಸ್ ನಾನು ಬಂದಿರೋದು ಮಂಗಳೂರು ಭಾಗದವನ್ ಆಗಿರೋದ್ರಿಂದ. ಸೊ ನನಗೆ ಅದೊಂದು ಚಾಲೆಂಜ್. ಪ್ರತಿ ಸಿನಿಮಾದಲ್ಲಿ ಪ್ರತಿ ಕ್ಯಾರೆಕ್ಟರ್ ಒಂದು ರೀತಿ ಚಾಲೆಂಜ್ ಇರುತ್ತೆ. ಸೊ ಹಾಗೆ ನಾನು ಇಷ್ಟು ದಿನ ನನ್ನನ್ನು ಐ ಮೀನ್ ಸೀರಿಯಲ್ಸಲ್ಲಿ ಆಗಿರ್ಬೋದು, ಇನ್ನು ಸಿನಿಮಾದಲ್ಲಿ ನಾನು ಸ್ವಲ್ಪ ಡಿಗ್ಲಾಮ್ ರೋಲೇ ಮಾಡಿರೋದು. ಗ್ಲಾಮರಸ್ ರೋಲ್ ಟ್ರೈ ಮಾಡ್ಬೋದು, ಅದು ಸ್ವಲ್ಪ ನಾನು ಚಾಲೆಂಜಿಂಗ್ ಆಗಿ ಇರುತ್ತೆ, ಅದು ಮಾಡ್ಬೋದು. ಓಕೆ ಸರ್, ನೀವು ಆಲ್ರೆಡಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ ಅಥವಾ ಯಾವುದಾದ್ರೂ ಇದೆಯಾ ಈ ಥರದ್ದು ಇನ್ನೂ ಇದೆ ಬಾಕಿ ಇದೆ ಅಂತ? ಎಷ್ಟಿದೆ ಮೇಡಮ್, ಮಾಡೋಕ್ಕೆ ತುಂಬ ಇದೆ. ನಾನಲ್ಲದ ಒಂದು ಪಾತ್ರವನ್ನು ಮಾಡಬೇಕು. ಅದು ಒಂದು ಪಿಕ್ ಮಾಡಬೇಕು ಅಂದರೆ ಗೊತ್ತಿಲ್ಲ, ಆ ಥರದ್ದೇನು ಇದೇ ಪಾತ್ರ ಅಂತೆಲ್ಲ ಮನಸ್ಸಿನಲ್ಲ. ಓಕೆ, ಅದಕ್ಕೋಸ್ಕರ ಒಂದೆರಡು ತಿಂಗಳು ಅದನ್ನು ಅವ್ರ ವ್ಯಕ್ತಿನೋ ವಿಷಯನೋ ಫಾಲೋ ಮಾಡಿನೋ ಅಧ್ಯಯನ ಮಾಡಿನೋ ಅದಕ್ಕೋಸ್ಕರ ಮೈ ಕುಗ್ಗಿಸ್ಕೊಳ್ಳೋದು ಹಿಗ್ಗಿಸ್ಕೊಳ್ಳೋದು, ನನ್ನನ್ನು ನಾನು ಹೆಂಗೆಂಗೋ ಮಾಡಿಕೊಂಡು ಒಂದು ಪಾತ್ರ ಮಾಡಬೇಕು, ಅದು ಆಸೆ ಇದೆ. ಸೊ ಈ ಸಿನಿಮಾದಲ್ಲಿ ಜಾಸ್ತಿ ಟೇಕ್ ತಗೊಂಡಿರುವಂತಹ ಸೀನ್ ತೀರಾ ಅಂತದೇನಿಲ್ಲ, ರಿಕ್ವೈರ್ಮೆಂಟ್ ಇದ್ದಾಗೆಲ್ಲ ಇದು ಮಾಡ್ತಿದ್ವಿ. ತುಂಬ ಟೇಕ್ಸ್ ಅಂತ ಆ ಥರ ಏನಿಲ್ಲ. ಈಗ ಮಾನಿಟ್ರ್ ಟೇಕ್ ಎಲ್ಲ ಒಂದೇ. ನೀವು ಈಗ ನಾವು ಶುರು ಮಾಡಿದಾಗ ನಾನು ರೀಲ್ ಇತ್ತು, ನೀವು ಯಾರು ರೀಲಲ್ಲಿ ಆ್ಯಕ್ಟ್ ಮಾಡಿದ್ರಾ? ಇಲ್ಲ, ಕಡ್ಡಿಪುಡಿ ತನಕ ಸಿನಿಮಾನ ಮಾಡುವಾಗ ದಟ್ ವಾಸ್ ದ ಲಾಸ್ಟ್ ಫಿಲ್ಮ್ ವಾಟ್ ಐ ಡಿಡ್ ರೀಲಲ್ಲಿ. ಹಾಂ, ಆವಾಗ ಅದ್ರ ಬಗ್ಗೆ ಒಂದು ಹೆಮ್ಮೆ ಇರೋದು, ಒನ್ ಟೇಕಲ್ಲಿ ಮಾಡಿದೆ. ಇವಾಗ ಅದು ಹೋಯ್ತೀಗ. ಈಗ ಡೈರೆಕ್ಟರ್ಗಳು ಹೇಳ್ತಾರೆ ಸರ್ ಮಾಡಿ, ಆದರೆ ಇದೇ ಟೇಕು, ಇಲ್ಲೇ ಮಾನಿಟ್ರು ಅಂತ. ಸೊ ವ್ಯತ್ಯಾಸ ಇಲ್ಲ ಈಗ ಮಾನಿಟ್ರಿಗೂ ಟೇಕ್ಗೂ. ಡಿಜಿಟಲ್ ಆದ್ದರಿಂದ ಮಾಡ್ತಾ ಹೋಗೋದು, ಅದರಲ್ಲಿ ಬೆಸ್ಟನ್ನು ಚೂಸ್ ಮಾಡೋದಷ್ಟು. ಸರ್, ನೀವು ಸರ್ ಜೊತೆ ಕೂಡ ಆ್ಯಕ್ಟ್ ಮಾಡಿರೋದ್ರಿಂದ ಯಾವುದಾದ್ರೂ ಒಂದು ಮೂಮೆಂಟ್ ನಮ್ಮ ಆಡಿಯನ್ಸ್ಗೋಸ್ಕರ ಶೇರ್ ಮಾಡ್ತೀನಿ ಅಂದರೆ ಸರ್ ಜೊತೆಗೆ ಆ್ಯಕ್ಟಿಂಗ್ ಮಾಡುವಾಗ ಯಾವುದಾದ್ರೂ ಒಂದು ಮೆಮೊರಿ, ಫನ್ ಮೂಮೆಂಟ್, ಎನಿಥಿಂಗ್. ಗಜಕೇಸರಿ ಮಾಡ್ತಾಯಿದ್ವಿ, ಅದು ಯಾವುದೋ ಕೇರಳದಲ್ಲಿ ಮೇಲ್ಗಡೆ. ಅದೇನಾಗಿತ್ತು, ಕುದುರೆನಲ್ಲಿ ನಾವುಗಳು ಬರೋ ಶಾಟ್ ಇತ್ತು. ಯಶು ವೈರಿ ನಮಗೆ. ಆ ಕುದುರೆ ರಾತ್ರಿ ಎಲ್ಲ ಇದ್ರಲ್ಲಿ ಕರ್ಕೊಂಬಂದಿದ್ದಾರೆ, ಲಾರಿನಲ್ಲಿ, ನಿದ್ದೆ ಮಾಡಿಲ್ಲ. ಆಯಿತಾ, ನಿಲ್ಲಿಸ್ಬಿಟ್ಟಿದ್ದಾರೆ ಅದನ್ನು. ನಾನು ಸರಿಗಿದ್ದೀನಿ, ವೆಯ್ಟು ಕೂತ್ಕೊಂಡಿದ್ದೆ. ಯಶು ಎದುರುಗಡೆ ಈ ಡೈಲಾಗ್ಗಳೆಲ್ಲ ಇತ್ತು ಇಬ್ಬರದಲ್ಲ. ಅದು ಹಿಂಗನ್ನತ್ತೆ ಹೊಣೆ ಅಂತ ಪುಸ್ತಕತ್ತೆ. ಆ ಕಡೆಯಿಂದ ಜೋರಾಗಿ ನಗ್ದ ಅಣ್ಣ ನಿಮ್ಮ ಭಾರ ತಡೀತಾ ಇಲ್ಲ, ಇಳಿದ್ಬಿಡಿ ಅಂತ. ನಂದು ಆಮೇಲೆ ನಾನು ಹೌದಲ್ವ, ನಾನು ಸಿಕ್ಕಾಪಟ್ಟೆ ಭಾರ ಇದ್ದೀನಿ ಅಂತ ಅನ್ಸ್ಬಿಡ್ತು. ಆಮೇಲೆ ಇಳಿದು ಅವ್ನು ಯಾರೋ ಬೈದ, ಯಾರೋ ಪ್ರೊಡಕ್ಷನ್ ಇದಕ್ಕೆ ಇಲ್ಲ ಅಣ್ಣ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಈ ಥರದ್ದು ಸುಮ್ಮನೆ ಹಾಗೆ ಜ್ಞಾಪಕ ಅಂತ ಹೇಳಿದೆ. ಅದರ್ವೈಸ್ ವಿ ಸ್ಪೆಂಟ್ ಅ ಲಾಟ್ ಆಫ್ ಗುಡ್ ಟೈಮ್. ಪ್ರೀತಿಲದ ಮೇಲೆ ಮಾಡುವಾಗ ಒಂದೂವರೆ ವರ್ಷ 2 ವರ್ಷ ವಿ ಸ್ಪೆಂಟ್ ವೆರಿ ಗುಡ್ ಕ್ವಾಲಿಟಿ ಟೈಮ್. ಅದು ಚೆನ್ನಾಗಿ ಆಗ್ತಾ ಇದೆ. ಜಾಸ್ತಿ ಡಿಸ್ಕಷನ್ ಅಂದರೆ ಯಾವುದು? ಬರೀ ಸಿನಿಮಾ ಬಗ್ಗೆನೇ ಜಾಸ್ತಿ ಮಾತಾಡ್ತೀರಾ ಹೆಂಗೆ ಸರ್? ಆ ಥರದ್ದೇನಿಲ್ಲಪ್ಪ, ಎಲ್ಲವನ್ನೂ ಮಾತಾಡ್ತೀನಿ. ಕೊತ್ತಲವಾಡಿ ಡೈರೆಕ್ಟರ್ ಯಾರಿಗಾದ್ರೂ ಬೈತಾರಾ ಸೆಟ್ಟಲ್ಲಿ? ಇವ್ರಿಗೆ ಬೈದಿದ್ದಾರೆ. ಯಾರಿಗೆ ಜಾಸ್ತಿ ಬೈದಿರೋದು? ಇವ್ರಿಗೆ ಆನ್ಸರ್ ಡೈರೆಕ್ಟ್ ಆಗಿ. ಅಂದರೆ ನಮಗೆ ಬೈಬೇಕು ಅಂತ ಇದ್ರೂ ಅವ್ರಿಗೆ ಬೈತಿದ್ರು ಏನೋ. ಅಂದರೆ ನಮಗೇನಾದ್ರು ಬೈಬೇಕು ಅಂದರೆ ನಾನು ಮತ್ತೆ ರಾಜು ಸರ್ ತುಂಬ ಫ್ರೆಂಡ್ಸು, ಸೊ ಬೈಯೋಕ್ಕಾಗಲ್ಲ. ಸೊ ನಮಗೇನು ಬೈದ್ರು ಇವರಿಗೆ ಬೈತಾ ಇದ್ರು. ಹೌದು, ಅದೇ ಹೇಳಿದ್ದು ನಾನು. ಅದೇನೋ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕ್ತಾರೆ ಅಂತ. ಪಾಪ ಕಾವ್ಯ. ಓಕೆ ಸರಿ, ಹೇಳಿ. ಕಾವ್ಯ ಚೆನ್ನಾಗಿ ಅಳ್ತಾರ ನಗ್ತಾರ? ಅಳಿಸ್ತಾರೆ, ನಗ್ತಾರೆ. ಅಳಿಸ್ತಾರೆ. ಇವರು ಒಬ್ರು ಸೆಟ್ಟಲ್ಲಿ ಹೊಡೆದಿದ್ರು ಇವರು. ಅದನ್ನ ಹೇಳಿ ನಾನು ಹೇಳಿದ್ದೀಗ. ಅದೇ ಒಬ್ರು ಇನ್ನೊಬ್ರು ಆಕ್ಟರ್ಗೆ ತಲೆಗೆ ಹೊಡೆದು ಅವ್ರ ಗಾಯ ಎಲ್ಲ. ಅವರು ಸುಮ್ಮನೆ ಫಾರ್ಮಾಲಿಟಿಗೆ ಪರವಾಗಿಲ್ಲ ಮೇಡಮ್ ಟಚ್ ಮಾಡೋ ಥರ ಹೊಡೀರಿ, ಹೊಡೆದೇ ಬಿಡ್ತಾರೆ. ಸರಿ, ಅಯ್ಯೋ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಸೀರಿಯಸ್ ಕೇಸ್ ಆಗಬೇಕಾಗಿತ್ತು. ಇಲ್ವಾ, ಅಲ್ಲೇ ತನಕ ಹೋಗಿಲ್ವಾ? ಅದು ಹೋಗಕ್ ಬಿಟ್ಟಿಲ್ಲ ಸರ್, ಅಲ್ಲೇ ಮುಚ್ಚಾಕಿದ್ರು. ಆಸೆ ಇತ್ತು, ಅವಕಾಶ ಇರಲಿಲ್ಲ. ಹೌದು. ಸೊ ನಿಮ್ಮ ಸಿನಿಮಾಗೆ ನೀವೇ ರೇಟಿಂಗ್ ಕೊಡ್ಬೇಕಂದ್ರೆ ಔಟ್ ಆಫ್ 5? ನಮ್ಮ ಸಿನಿಮಾ ನಾವು ಕೊಟ್ಟರೆ ನಾವು ರೇಟ್ ಜಾಸ್ತಿ ಹಂಗೆ ಕೊಡಲ್ಲ ನಾವು ರೇಟಿಂಗ್. ಸರ್ ನೀವು ಔಟ್ ಆಫ್ 5 ಕೊಡೋಣ, ಒಂದು 4.9. ಓಕೆ. ಸೊ ಈಗ ಬಿಟ್ಟ ಸ್ಥಳ ಬಿಟ್ಬಿಟ್ಟಲ್ಲೇ ತುಂಬಿ. ಓಕೆ, ಕೊತ್ತಲವಾಡಿ ಡ್ಯಾಶ್ ಸೂಪರ್ ಹಿಟ್ ಆಗುತ್ತೆ. ಅದು ಅವ್ರು ಹೇಳಿದ್ರು ಸಿನಿಮಾ ಬಗ್ಗೆ. ಇಲ್ಲ, ಊರ ಬಗ್ಗೆ ಹೇಳುವಾಗ ನಾನು ತುಂಬಾ ಇಷ್ಟ ಆಗಿರುವಂತ ಊರು. ಓಕೆ ಸರ್. ಆಗಸ್ಟ್ ಫಸ್ಟ್ ರಿಲೀಸು, ಬಂದು ನೋಡಿ ಥಿಯೇಟರ್. ಪೃಥ್ವಿ ಅಂಬರ್ ಡ್ಯಾಶ್ ಅಲ್ಲ, ಚಿಕ್ಕವರಲ್ಲ. ಸೂಪರ್, ತೊಂದರೆ ಇಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ. ನಿಮಗೆ ನೀವು ಕೆಟ್ಟ ನಟ. ಓಕೆ, ಕೆಟ್ಟ ನಟ ಅಲ್ಲ. ಹಾಂ,
ಇವಾಗ ನೀವು ಹೇಳಿ. ಪ್ರತಿಯೊಬ್ಬ ಡ್ಯಾಶ್ ಇರ್ಲಿ. ಓಕೆ, ಕಾವ್ಯಂಗೆ ಡ್ಯಾಶ್ ಬರಲ್ಲ. ಕಾವ್ಯನಿಗೆ ಮೇ ಬಿ ಅಡುಗೆ ಬರಲ್ಲ ಅನ್ಕೋತೀನಿ ಅವ್ರಿಗೆ. ಕಾವ್ಯಂಗೆ ಡ್ಯಾಶ್ ಬರಲ್ಲ. ಇಲ್ಲ ಅವರೊಂದು ಟೀ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು. ಚೆನ್ನಾಗಿದೆ ಅಂತ ಹೇಳಿದ್ರೆ ಇಲ್ಲ. ಅದು ಯಾವಾಗ ಕೇಳಿ, ಸಿನಿಮಾ ಸ್ಟಾರ್ಟಿಂಗ್ ಒಂದು 6 ತಿಂಗಳು ಶೂಟ್ ಮಾಡಿದ್ವೋ ಏನೋ ಗೊತ್ತಿಲ್ಲ. ಸ್ಟಾರ್ಟಿಂಗ್ ನಾನು ಸಖತ್ ಟೀ ಮಾಡ್ತೀನಿ, ತಗೊಂಬನ್ನಿ ಅಂತ. ನಾಳೆ ತಗೊಂಬರ್ತೀನಿ. ಅದು ನಾಳೆ ಹೋಗಿ ಸಿನಿಮಾ ಶೂಟಿಂಗ್ ಮುಗ್ದು ಪ್ಯಾಚ್ ವರ್ಕ್ ಟೈಮಲ್ಲಿ ಲಾಸ್ಟ್ ಶೆಡ್ಯೂಲ್ ಲಾಸ್ಟ್ ಡೇ ತಗೊಂಬಂದು ಕೊಟ್ರು. ಕೊಟ್ರಲ್ಲ, ಹಂಗಾಗಿ ಅವರು ಚೆನ್ನಾಗಿ ಮಾಡಲ್ಲ ಅಂತ ಅರ್ಥ ಆದ್ರು. ಸರ್ ಹೇಳಿ ಸರ್, ಕಾವ್ಯಂಗೆ ಡ್ಯಾಶ್ ಬರಲ್ಲ. ಪ್ರಾಯಶಃ ಸಿಟ್ ಮಾಡ್ಕೊಳಕ್ಕೆ ಹಾಡಾಡೋದಕ್ಕೆ ಬರಲ್ಲ. ರಾಜೇಶ್ ಸರ್ಗೆ ಡ್ಯಾಶ್ ಅಂದ್ರೆ ತುಂಬಾ ಕಷ್ಟ. ಅವ್ರು ಅವಾಗಲೇ ಹೇಳಿದ್ರು, ಅವರೇ ಸರ್ ಹೇಳಿದ್ರು. ಓಕೆ, ಶ್ರೀರಾಜ್ ಅವರು ಡ್ಯಾಶ್ ಅನ್ನಲ್ಲ, ನಿಮ್ ಡೈರೆಕ್ಟ್ರು ಡ್ಯಾಶ್ ಅನ್ನಲ್ಲ. ಲೇಟಾಗಿ ಬನ್ನಿ ಕಾವ್ಯ ಅವ್ರೆ ಅಂತ ಹೇಳೋದು. ಮೇ ಬಿ ಅವರು ಒಂದು ಅರ್ಧ ಗಂಟೆ ಮೊದಲೇ ಬರ್ತಾರೆ. ಬೇರೆ ಬೇರೆ ಆನ್ಸರ್ ಕೊಡ್ಬೇಕು. ಬೇಗ ಪ್ಯಾಕಪ್ ಅನ್ನಲ್ಲ, ಬೇಗ ಪ್ಯಾಕಪ್ ಅನ್ನಲ್ಲ. ನಿಮ್ಗೆ ಹೆಂಗ್ ಬೇಕು ಹಂಗೆ ಡೈಲಾಗ್ ಹೇಳಿ ಅಂತ ಹೇಳಲ್ಲ. ಪುಷ್ಪ ಅವ್ರಿಗೆ ಡ್ಯಾಶ್ ಗೊತ್ತಿಲ್ಲ. ಏನು ಹೇಳೋದು, ಭಯ ಅನ್ನೋದು ಗೊತ್ತಿಲ್ಲ. ಅಂದರೆ ಶಿ ಇಸ್ ವೆರಿ ಫಿಯರ್ಲೆಸ್ ಅಂತ ಅನ್ಸು ನನಗೆ. ಆಕ್ಟಿಂಗ್ ಗೊತ್ತಿಲ್ಲ, ಆಕ್ಟಿಂಗ್ ಮಾಡಲ್ಲ ನಾನು, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಡ್ಯಾಶ್ ಅಂದ್ರೆ ಪ್ರೊಡ್ಯೂಸರ್ಗೆ ಪ್ರೀತಿ. ಸಿನಿಮಾ ಸೂಪರ್ ಹಿಟ್ ಆದ್ರೆ ಪ್ರೀತಿ. ಅವರೆಲ್ಲ ಕಲಾವಿದರು, ಅವರಿಗೆ ತುಂಬ ಕಲಾವಿದ್ರ ಮೇಲೆ ಭಾಳ ಒಂದು ಒಳ್ಳೆ ಪ್ರೀತಿ ಇದೆ. ಕಲಾವಿದ್ರ ಮೇಲೆ, ತಂತ್ರಜ್ಞರ ಮೇಲೆ, ಎಲ್ಲರ ಮೇಲೆ. ಮಗ, ಸೊಸೆ, ಮಗಳು, ಅಳಿಯ. ಪೃಥ್ವಿ ಓಡಿಸಿದ ಕೋಣದ ಹೆಸರೇನು? ಬೈರ. ಓಕೆ, ಕೊತ್ತಲವಾಡಿಯಲ್ಲಿರುವಂತಹ ಪೊಲೀಸ್ ಸ್ಟೇಷನ್ ಹೆಸರೇನು? ತೆರಕಣಾಂಬಿ. ಪೊಲೀಸ್ ಸ್ಟೇಷನ್ ಎದುರುಗಡೆ ರಾಜೇಶ್ ಸರ್ ಹಾಕೊಂಡಿದ್ದ ಟೀ ಶರ್ಟ್ ಆಕ್ಚುಲಿ ಅದಲ್ಲ ಕ್ವೆಶ್ಚನ್. ಅವ್ರ ಹಿಂದೆ ಒಬ್ರು ನಿಂತಿರುವಂತಹ ಪೇದೆ ಯಾವ ಕೈಯಲ್ಲಿ ಅವರು ಕೋವಿ ಹಿಡ್ಕೊಂಡಿದ್ರು? ಅಲ್ವಾ, ಲೆಫ್ಟ್ ಹ್ಯಾಂಡ್. ಓಕೆ, ಈ ಸಿನಿಮಾದಲ್ಲಿ ದೇಶಪಾಂಡೆ ಸರ್ ಯಾವ ಕೈಗೆ ವಾಚ್ ಕಟ್ಕೋತಾರೆ? ಲೆಫ್ಟ್ ಹ್ಯಾಂಡ್. ಓಕೆ, ಸೂಪರ್. ಈ ಸಿನಿಮಾದಲ್ಲಿ ನನಗೆ ಗೊತ್ತಿಲ್ಲ, ಕಾವ್ಯನೇ ಹೇಳಬೇಕು. ಈ ಸಿನಿಮಾದಲ್ಲಿ ಕಾವ್ಯ ಬಳಸಿರುವಂತಹ ಒಟ್ಟು ಕಾಸ್ಟ್ಯೂಮ್ ಸಂಖ್ಯೆ? ನನಗೆ ಗೊತ್ತಿಲ್ಲ. 6. ಗೊತ್ತಿಲ್ಲ ಅನ್ನಲ್ಲ ಸರ್, ಒಂದು ಹೇಳ್ಬಿಟ್ರು 6 ಅಂತ. ಓಕೆ, ಸೊ ಇವಾಗ ಹಸಿ ಫ್ಯಾಕ್ಟ್ ಅಂತ, ಹಳ್ಳಿ ಸಿಟಿ ಫ್ಯಾಕ್ಟ್ಸ್. ಓಕೆ, ಸೊ ಹಳ್ಳಿ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ, ಎಷ್ಟು ಐಡಿಯಾ ಇದೆ ಅನ್ನೋ ಥರ. ಸೊ ಹಳ್ಳಿಯಲ್ಲಿ ಜನ ಬಹಳ ಈಸಿಯಾಗಿ ಮಾಡುವಂತಹ 3 ಕೆಲಸಗಳು, ಅದು ನಮಗೆ ಸಿಟಿಯವರಿಗೆ ಅಯ್ಯಪ್ಪ ಹಿಂಗೆಲ್ಲ ಇಷ್ಟೊಂದು ಈಸಿಯಾಗಿ ಮಾಡ್ತಾರಲ್ಲ ಅಂತ ಅನ್ಸೋದು. ಬಿಸಿಲಲ್ಲಿರೋದು ಅವ್ರಿಗೆ ಏನಂತ ನನ್ನ ಸ್ವಲ್ಪ ಟೈರ್ಡ್ ಆಗ್ಬಿಡುತ್ತೆ. ಹಾಲು ಕರಿಯೋದು, ಗದ್ದೆ ಕೆಲಸ ಮಾಡೋದು, ತಿಂದಿದ್ದನ್ನು ಕರಗಿಸ್ಕೊಳ್ಳೋದು. ಹೌದು, ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಕರೆಕ್ಟ್ ಅದು. ಓಕೆ, ಸೊ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಪಕ್ಕ ಹಳ್ಳಿ ಟ್ಯಾಲೆಂಟ್ ಇದೆ ಅಂದರೆ ಯಾವುದು? ಇದೆ ಅಂದರೆ ಯಾವುದು? ಕಾವ್ಯ. ನೀವು ಅತಿ ಹೆಚ್ಚು ಕೇಳಿರುವಂತಹ ಹಳ್ಳಿ ಕಡೆಯ ಗಾದೆ? ಇದ್ದಷ್ಟು ಕಾಲು ಚಾಚಬೇಕು. ಸೊ ಹಳ್ಳಿಯಲ್ಲಿರುವಂಥ ಒಂದು ಪ್ರಾಕ್ಟೀಸ್ ಸಿಟಿಗೆ ಬಂದರೆ ತುಂಬ ಒಳ್ಳೆಯದು. ಸೀರಿಯಸ್ ಕ್ವೆಶನ್ ಇದು. ಅಂದರೆ ಯಾವುದು? ಜಿಮ್ ಪ್ರಕೃತಿ ಜೊತೆ ಬದುಕ್ತಾ ಇರ್ತಾರೆ, ಮಣ್ಣಿನ ಜೊತೆ ಒಂದು ನಂಟಿರುತ್ತೆ, ಅದು ಇಲ್ಲಿ ಇಲ್ಲ. ಇಲ್ಲಿ ಫುಲ್ ಸಿಮೆಂಟ್ ಜಾಸ್ತಿ ಇದೆಯಲ್ಲ, ಹಂಗಾಗಿ ಅದೊಂದು ಮೇ ಬಿ ಆದಷ್ಟು ಮಟ್ಟಿಗೆ ಇಲ್ಲಿ ಟ್ರೈ ಮಾಡ್ಬೋದು. ಓಕೆ, ಕಾವ್ಯ? ಏನಲ್ಲ, ಅಕ್ಕಪಕ್ಕದವ್ರ ಜೊತೆ ಸಂಬಂಧ. ಹಾಂ, ಹೌದು. ಇಲ್ಲಿ ಸಿಟಿನಲ್ಲಿ ನಮ್ಮ ಮನೇಲಿ ಯಾರಿದ್ದಾರೆ ಅಂತಲೇ ಗೊತ್ತಿಲ್ಲ, ಅಲ್ಲಿ ಇಡೀ ಊರು ಒಬ್ರಿಗೊಬ್ರು ಗೊತ್ತಿರ್ತಾರೆ. ನಿಮ್ಮ ಟರ್ನ್ ಬಂತು. ಎಲ್ಲದಕ್ಕೂ ಹೌದೌದು ಅಂತ ನಂದು ಅದೇ ಉತ್ತರ ಅಂತ. ನಿಮ್ಮ ಇವಾಗ ನೀವು ಏನೋ ಪರಕಾಯ ಪ್ರವೇಶ ಮಾಡಿ ನಮ್ಮ ಆಡಿಯನ್ಸ್ನ ಕರೀರಿ ಥಿಯೇಟ್ರಿಗೆ ಬಂದು ಕೊತ್ತಲವಾಡಿ ನೋಡಿ ಅಂತ. ಎಲ್ಲರೂ ಬರ್ರಿ ಥಿಯೇಟ್ರಿಗೆ. ಅಲ್ವಾ, ಬರ್ರಿ, ಅಲ್ಲೆಲ್ಲ ಊಟ. ಅವರು ಎಲ್ಲ ಒಂಚೂರು ಗ್ಲಿಮ್ಸ್ ಬಿಡೋದೇ ಬೇಡ ಅಂತ ಫುಲ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ದುಡ್ಡು ಕೊಡಿ ಅಂತ. ಇಲ್ಲ, ಆಗಸ್ಟ್ 1ನೇ ತಾರೀಕು ಟಿಕೆಟ್ ತಗೊಳ್ಳಿ. ಬಸ್ದಲ್ಲ ಥಿಯೇಟರ್ದು, ಕೊತ್ತಲವಾಡಿ ಬನ್ನಿ ಅಷ್ಟೇ. ಹಾಂ, ಮತ್ತೆ ಪ್ರತಿಯೊಬ್ಬರೇ ಹೇಳ್ಬೇಕು ನಿಮ್ಮ ಸ್ಟೈಲಲ್ಲಿ. ಆಗಸ್ಟ್ 1ನೇ ತಾರೀಕು ನಮ್ಮ ಸಿನಿಮಾ ಬರ್ತೈತೆ. ಬರ್ತೈತೆ ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀವಿ. ಓಕೆ ಸರ್, ಒಂದು ಖಡಕ್ ಖದರ್ ಡೈಲಾಗ್ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಬಿಡ್ತಾ ಇಲ್ಲ. ಸೊ ನೀವು ಖಡಕ್ ಪೊಲೀಸ್ ಆಫೀಸರ್ ಸ್ಟೈಲಲ್ಲಿ ಆಗಸ್ಟ್ 1ನೇ ತಾರೀಕು ಕೊತ್ತಲವಾಡಿ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಬಂದು ನೋಡದೆ ಇದ್ರೆ ಶೂಟ್ ಮಾಡಕ್ಕೆ ಕ್ಯಾಮ್ರಾದಲ್ಲಿ ಯಾರಿಗೆ ಅಂತ ಕೇಳಂಗಿಲ್ಲ, ಶೂಟ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕಾಗಿ ಹೋಪ್
ಕೊತ್ತಲವಾಡಿ ಒಂದು ಬಿಗ್ ಹಿಟ್ ಆಗಲಿ, ಶ್ರಾವಣಕ್ಕೆ ಒಂದು ಸ್ವೀಟ್ ನ್ಯೂಸ್ ಎಲ್ರಿಗೂ ಸಿಗೋ ಥರ ಆಗಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಕೊತ್ತಲವಾಡಿ ತಂಡದ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ಮುಂದೆ ಇನ್ನಷ್ಟು ಕಾಂಟೆಂಟ್ಗಾಗಿ ಫಾಲೋ ಮಾಡಿ ರೆಡ್ FM ಕನ್ನಡ ಡಿಜಿಟಲ್ ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.